ಎಲ್ರಿಗೂ ನಮಸ್ಕಾರ. ಸ್ಪೀಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. 1 ಮತ್ತು 2 ಸೆಪ್ಟೆಂಬರ್ 2024 ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಈಗ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಚಾನಲ್ ಲಿಂಕ್ ಇರುತ್ತೆ. ಇನ್ನು ಮುಂದೆ ನಿಮಗೆ ಎಲ್ಲ ಅಪ್ಡೇಟ್ಸು ವಾಟ್ಸ್ಆಪ್ ಚಾನಲ್ ಅಲ್ಲಿ ಸಿಗುತ್ತೆ. ಜಾಯ್ನ್ ಆಗೋ ಆಸಕ್ತಿ ಇರೋರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ವಾಟ್ಸ್ಆಪ್ ಚಾನಲ್ನ ಜಾಯ್ನ್ ಆಗಿ. ಇನ್ನು 20 ತಿಂಗಳ ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇದೆ. ಸುಮಾರು 1,000 ಪುಟಗಳು, 1,000ಕ್ಕೂ ಹೆಚ್ಚು ಪುಟಗಳಿದೆ. 160 ರೂಪಾಯಿ ಆಗುತ್ತೆ. ಜನವರಿ 2023ರಿಂದ ಆಗಸ್ಟ್ 2024. ಆಲ್ರೆಡಿ ಪರ್ಚೇಸ್ ಮಾಡೋರು ಆಗಸ್ಟ್ ತಿಂಗಳದ್ದು ಮಾತ್ರ ಬೇಕು ಅಂದರೆ ಕ್ಲಾಸ್ ನೋಟ್ಸ್ ಜೊತೆ ಇನ್ಕ್ಲೂಡ್ ಆಗಿರುವಂಥ ಕರೆಂಟ್ ಅಫೇರ್ಸ್ 15 ರೂಪಾಯಿಗೆ ಅವೈಲೇಬಲ್ ಇದೆ. 300 ಪುಟಗಳಿದೆ. ಆಸಕ್ತರು ಪರ್ಚೇಸ್ ಮಾಡ್ಬೋದು. ಕಳೆದ ಬಾರಿಯಂತೆ ಮಾಹಿತಿಯನ್ನು ಈಗ ಕೊಡಲಾಗಿದೆ. ಇಲ್ಲಿ QR ಕೋಡನ್ನು ಕೂಡ ಕೊಡಲಾಗಿದೆ. ಹೆಚ್ಚಿನ ಮಾಹಿತಿಗೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ನೋಟ್ಸ್ಗಳನ್ನು ಪಡ್ಕೋಬೋದು. 2024 ರಾಮನ್ ಮ್ಯಾಗ್ಸೆಸ್ ಪುರಸ್ಕಾರಕ್ಕೆ ಎಷ್ಟು ಜನರನ್ನು ಆಯ್ಕೆ ಮಾಡಲಾಗಿದೆ? ಸೊ 5 ಜನರನ್ನು ಒಟ್ಟಾರೆಯಾಗಿ ಆಯ್ಕೆ ಮಾಡಲಾಗಿದೆ. 2024 ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿಗೆ ಈ ಬಾರಿ 5 ಗಣ್ಯರನ್ನು ಆಯ್ಕೆ ಮಾಡಲಾಗಿದೆ. ಅವರಲ್ಲಿ ಜಪಾನಿನ ಪ್ರಸಿದ್ಧ ಆನಿಮೇಟೆಡ್ ಚಿತ್ರಗಳ ನಿರ್ದೇಶಕರಾದ ಹಯಾವೋ ಮಿಜಯಾಕಿ ಪ್ರಮುಖರಾಗಿರ್ತಾರೆ. ಜಗತ್ತಿನ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾಗಿರುವ ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿಯನ್ನ ಏಷ್ಯಾದ ನೊಬೆಲ್ ಪುರಸ್ಕಾರ ಅಂತ ಕರೀತಾರೆ. ಹಯಾವೋ ಹೊರತಾಗಿ ಇನ್ನೂ 3 ವ್ಯಕ್ತಿಗಳು ಮತ್ತು ಒಂದು ಸಂಘಟನೆಯನ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದ್ದು, ನವೆಂಬರ್ನಲ್ಲಿ ಫಿಲಿಪೈನ್ಸ್ ದೇಶದ ರಾಜಧಾನಿ ಮನಿಲಾದಲ್ಲಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತೆ. ವಿಯೆಟ್ನಾದ ವೈದ್ಯರೊಬ್ಬರು, ಭೂತಾನಿನ ಮಾಜಿ ಬೌದ್ಧ ಸನ್ಯಾಸಿ, ಇಂಡೋನೇಷ್ಯಾದ ಫರ್ವೀಜ್ ಫರ್ಹಾನ್, ಥೈಲ್ಯಾಂಡಿನ ಗ್ರಾಮೀಣ ವೈದ್ಯರ ಆಂದೋಲನದ ಒಂದು ಗುಂಪು ಈ ಪುರಸ್ಕಾರಕ್ಕೆ ಆಯ್ಕೆಯಾದಂಥ 4 ಗಣ್ಯರಾಗಿರ್ತಾರೆ. ಇವರನ್ನು ಹೊರತುಪಡಿಸಿ ಇನ್ನೂ 4 ಗಣ್ಯರು. ನೆಕ್ಸ್ಟ್, ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ವಧವನ್ ಬಂದರು ಯೋಜನೆಗೆ ಉದ್ಘಾಟನೆ ಮಾಡಿದ್ರು. ಅದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರದ ಪಾಲ್ಚಾರ್ ಜಿಲ್ಲೆಯ ದಹಾನ್ ಪಟ್ಟಣ ಬಳಿ ವಧವನ್ ಬಂದರು ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು. 76,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಬಂದರನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಭಾರತದ ಅತಿ ದೊಡ್ಡ ಆಳ ನೀರಿನ ಬಂದರು ಇದಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಕರಾವಳಿಯ ದಹಾನ್ ಬಳಿ ಅರೇಬಿಯನ್ ಸಮುದ್ರದ ಬಂದರು ನಿರ್ಮಾಣಕ್ಕೆ ಸ್ಥಳವಾಗಿದ್ದು, ಇದು ವಾಣಿಜ್ಯ ನಗರಿ ಮುಂಬೈಯಿಂದ ಉತ್ತರಕ್ಕೆ 130 ಕಿಲೋಮೀಟರ್ ದೂರದಲ್ಲಿದೆ. ಬಂದರಿನ ಮಹತ್ವ ಏನು? ಈ ವಧವನ್ ಬಂದರು ಭವಿಷ್ಯದ ಅಂತಾರಾಷ್ಟ್ರೀಯ ಉತ್ತರ ಮತ್ತು ದಕ್ಷಿಣ ಸಾರಿಗೆ ಕಾರಿಡಾರ್ ಮತ್ತು ಭಾರತ ಮಧ್ಯಪ್ರಾಚ್ಯ ಯುರೋಪ್ ಕಾರಿಡಾರ್ಗೆ ಗೇಟ್ವೇ ಆಗಿ ಕೆಲಸ ಮಾಡುತ್ತೆ. ಭಾರತದ ವ್ಯಾಪಾರ ಮತ್ತು ಕೈಗಾರಿಕಾ ಅಭಿವೃದ್ಧಿ ಕೇಂದ್ರ ಕೂಡ ಆಗುತ್ತೆ. 12 ಲಕ್ಷ ವ್ಯಕ್ತಿಗಳಿಗೆ ಉದ್ಯೋಗಾವಕಾಶವನ್ನು ಸೃಷ್ಟಿ ಮಾಡುತ್ತೆ. ಮೊದಲ ಹಂತ 2029ರಲ್ಲಿ, ಅಂತಿಮ ಹಂತ 2039ರ ವೇಳೆಗೆ ಪೂರ್ಣಗೊಳ್ಳುವಂತ ನಿರೀಕ್ಷೆಯನ್ನು ನಾವು ಇಟ್ಕೊಳ್ಬಹುದು. ಆದರೆ ಬಂದರಿಗೆ ವಿರೋಧ ಕೂಡ ಇದೆ. ಕೇಂದ್ರದ ಪರಿಸರ ಮತ್ತು ಅರಣ್ಯ ಸಚಿವಾಲಯ 1991ರಲ್ಲಿ ದಹಾನು ತಾಲೂಕನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಘೋಷಿಸಿದೆ. ಈ ವ್ಯಾಪ್ತಿಯಲ್ಲಿ ಪ್ರತಿಕೂಲ ಪರಿಣಾಮ ಉಂಟು ಮಾಡುವ ಕೈಗಾರಿಕಾ ಸ್ಥಾಪನೆಗೆ ನಿರ್ಬಂಧವನ್ನು ವಿಧಿಸಲಾಗಿತ್ತು ಆಗ್ಲೇನೆ. ಆದರೆ 1992ರಲ್ಲಿ ಪರಿಸರ ಸಚಿವಾಲಯ ಮಹಾರಾಷ್ಟ್ರ ಸರ್ಕಾರ ವಧವನ್ ಬಂದರಿನ ಪ್ರಸ್ತಾವನೆಯನ್ನ ದಹಾನು ತಾಲೂಕು ಪರಿಸರ ಸಂರಕ್ಷಣಾ ಪ್ರಾಧಿಕಾರಕ್ಕೆ ಪರಿಗಣನೆಗೆ ಕಳಿಸಿತ್ತು. DTEPA 1998ರ ಸೆಪ್ಟೆಂಬರ್ನಲ್ಲಿ ಸಭೆಯನ್ನು ಸೇರಿ ಅನುಮೋದನೆಯನ್ನ ಪಡೆದುಕೊಳ್ಳಲಾಗಿತ್ತು. 2015ರಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಸಾಗರಮಾಲಾ ಸರ್ಕಾರ ಏನಿದೆ ಅದು ಸಾಗರಮಾಲಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿತು. ಆ ಯೋಜನೆಯಡಿಯಲ್ಲಿ ಇದನ್ನು ಅನುಷ್ಠಾನಕ್ಕೆ ತರಬೇಕು ಅಂದಾಗ ಈ ಯೋಜನೆ ಮುನ್ನೆಲೆಗೆ ಬಂತು. ಕಳೆದ ಜೂನ್ನಲ್ಲಿ ಕೇಂದ್ರ ಸಚಿವ ಸಂಪುಟ ಇದಕ್ಕೆ ಅನುಮೋದನೆಯನ್ನು ಕೊಡ್ತು. ಸೊ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಉಳಿದಿರುವ ಕೊನೆಯ ಹಸಿರು ವಲಯದಲ್ಲಿ ದಹನು ಕೂಡ ಒಂದಾಗಿದ್ದು, ಈ ಮಧ್ಯೆ ಯೋಜನೆಯನ್ನು ವಿರೋಧಿಸಿ ವಧವನ್ ಬಂದರು ವಿರೋಧ ಸಂಘರ್ಷ ಸಮಿತಿಯಡಿ ಸ್ಥಳೀಯರು ಮತ್ತು ಮೀನುಗಾರರು ಹೋರಾಟ ಕೂಡ ನಡೆಸ್ತಾ ಇರ್ತಾರೆ. ಸೊ ಈ ಬಂದರು ನಿರ್ಮಾಣ ಆದರೆ ವಿಶ್ವದ ಅಗ್ರ 10 ಬಂದರುಗಳಲ್ಲಿ ಒಂದಾಗುತ್ತೆ. ವಧವನ್ ವಿಶ್ವ ದರ್ಜೆಯ ಕಡಲ ಟರ್ಮಿನಲ್ ಸೌಲಭ್ಯವನ್ನು ಹೊಂದಲಿದ್ದು, ದಕ್ಷತೆ ಮತ್ತು ಆಧುನಿಕ ತಂತ್ರಜ್ಞಾನದೊಂದಿಗೆ ಪೂರ್ವ ಯುರೋಪ್, ಪಶ್ಚಿಮ ಏಷ್ಯಾ, ಆಫ್ರಿಕಾದ ನಡುವಿನ ಅಂತಾರಾಷ್ಟ್ರೀಯ ಹಡಗು ಮಾರ್ಗಗಳಲ್ಲಿ ಮುಖ್ಯವಾದ ಮೆಗಾ ಹಡಗುಗಳನ್ನು ನಿರ್ವಹಿಸುವ ಸಾಮರ್ಥ್ಯವುಳ್ಳ ಅತ್ಯಾಧುನಿಕ ಟರ್ಮಿನಲ್ಗಳನ್ನು ಹೊಂದಲಿದೆ. ಇತ್ತೀಚೆಗೆ ಕೆಳಕಂಡ ಯಾವ ದೇಶ ಸಾಮಾಜಿಕ ಮಾಧ್ಯಮ ಎಕ್ಸ್ ಅನ್ನು ನಿಷೇಧ ಮಾಡಿದೆ? ಸಾಮಾಜಿಕ ಮಾಧ್ಯಮ ಜಾಲತಾಣ ಎಕ್ಸ್, ಮೊದಲು ಟ್ವಿಟರ್ ಅಂತ ಕರಿತಿದ್ವಿ, ಈಗ ಎಕ್ಸ್ ಅಂತ ಕರಿತೀವಿ. ಬ್ರೆಜಿಲ್ ದೇಶ.
ಬ್ರೆಜಿಲ್ನ ಸುಪ್ರೀಂ ಕೋರ್ಟ್ ಎಲಾನ್ ಮಸ್ಕ್ ಅವರ ಎಕ್ಸ್ ಸಾಮಾಜಿಕ ಜಾಲತಾಣದ ಮೇಲೆ ನಿರ್ಬಂಧವನ್ನು ಹೇರಿದೆ. ಬಿಲಿಯನಿಪತಿ ಮಸ್ಕ್ ಅವರು ಬ್ರೆಜಿಲ್ನಲ್ಲಿ ತಮ್ಮ ಕಾನೂನು ಪ್ರತಿನಿಧಿ ನಿಯೋಜಿಸದಿದ್ದ ಕಾರಣ ಇಂತಹ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮಸ್ಕ್ ಅವರು ಕಾನೂನು ಪ್ರತಿನಿಧಿ ನಿಯೋಜಿಸದಿರುವ ಮೂಲಕ ಬ್ರೆಜಿಲ್ನ ಸಾರ್ವಭೌಮತ್ವ ಮತ್ತು ನ್ಯಾಯಾಂಗಕ್ಕೆ ಅಗೌರವ ತೋರಿದ್ದಾರೆ ಅಂತ ನ್ಯಾಯಾಧೀಶರು ಅಲ್ಲಿ ಆರೋಪವನ್ನ ಮಾಡಿ ಈ ಒಂದು ಸಾಮಾಜಿಕ ಮಾಧ್ಯಮನ ತಮ್ಮ ದೇಶದಲ್ಲಿ ನಿಷೇಧ ಮಾಡಿದ್ದಾರೆ. ತಮ್ಮ ಆದೇಶ ಪಾಲಿಸುವವರೆಗೂ ಎಕ್ಸ್ ಮೇಲಿನ ನಿರ್ಬಂಧ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ತಾತ್ಕಾಲಿಕ ಇರುತ್ತೆ. ಈ ಒಂದು ಎಕ್ಸ್ ನ ಸಂಸ್ಥಾಪಕರಾದ ಎಲಾನ್ ಮಸ್ಕ್ ಅವರು ಕೇಳಿರುವಂತಹ ಕಂಡೀಷನ್ಗಳನ್ನ ಫುಲ್ಫಿಲ್ ಮಾಡಿದ್ರೆ ಈ ಒಂದು ನಿರ್ಬಂಧವನ್ನ ತೆರೆಯಲಾಗುತ್ತೆ. ಯಾರಾದರೂ ವ್ಯಕ್ತಿ ಅಥವಾ ಕಂಪನಿ VPN ಬಳಸಿ ಎಕ್ಸ್ಗೆ ಪ್ರವೇಶಿಸಿದರೆ ಒಂದು ದಿನಕ್ಕೆ $8,900 ಅಂತೆ ಪಾವತಿಸಬೇಕಾಗುತ್ತದೆ ಎಂದು ನ್ಯಾಯಾಧೀಶರ ಆದೇಶದಲ್ಲಿ ಹೇಳಲಾಗಿದೆ. ದ್ವೇಷ ಭಾಷಣ ಮತ್ತು ನಕಲಿ ಸುದ್ದಿ ಹರಡುವ ಖಾತೆಗಳನ್ನು ಬ್ಲಾಕ್ ಮಾಡುವಂತೆ ಸೂಚಿಸಿದ ನ್ಯಾಯಾಲಯದ ಆದೇಶವನ್ನು ಮಸ್ಕ್ ಪಾಲಿಸದಿರುವ ಹಿನ್ನೆಲೆಯಲ್ಲಿ ಕಳೆದ ಹಲವಾರು ತಿಂಗಳುಗಳಿಂದ ಈ ವಿವಾದ ಮುಂದುವರಿತಾ ಬಂದಿದೆ. ಈ ನಡುವೆ ಬ್ರೆಜಿಲ್ನಲ್ಲಿ ಎಕ್ಸ್ ಪ್ರತಿನಿಧಿಯನ್ನ ಜೈಲಿಗೆ ಕಳಿಸುವುದಾಗಿ ನ್ಯಾಯಾಲಯಕ್ಕೆ ಬೆದರಿಕೆ ಕೂಡ ಹಾಕಿದೆ. ನೆಕ್ಸ್ಟ್, ಇತ್ತೀಚೆಗೆ ಯಾವ ಸಶಸ್ತ್ರ ಪಡೆಯ ಯೋಧರು ಮತ್ತು ಅವರ ಕುಟುಂಬಗಳನ್ನು ಬೆಂಬಲಿಸಲು ಪ್ರಾಜೆಕ್ಟ್ ನಮನ್ ಅನ್ನು ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ಭಾರತೀಯ ಸೇನೆ. ಭಾರತೀಯ ಸೇನೆಯು ರಕ್ಷಣಾ ಪಿಂಚಣಿದಾರರು, ವೆಟರನ್ಸ್ ಮತ್ತು ಅವರ ಕುಟುಂಬಗಳನ್ನು ರಕ್ಷಣೆ ಮಾಡೋದಕ್ಕೆ ಬೆಂಬಲಿಸೋದಕ್ಕೆ ಪ್ರಾಜೆಕ್ಟ್ ನಮನ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ಈ ಯೋಜನೆ ಸ್ಪರ್ಶ ಡಿಜಿಟಲ್ ಪಿಂಚಣಿ ವ್ಯವಸ್ಥೆಯನ್ನು ಆಧರಿಸದೆ ರಕ್ಷಣಾ ಸಿಬ್ಬಂದಿಗೆ ಪಿಂಚಣಿ ಪ್ರಕ್ರಿಯೆಗಳನ್ನು ಸರಳೀಕರಣಗೊಳಿಸುತ್ತೆ. ಭಾರತೀಯ ಸೇನೆ CSE ಇ-ಗವರ್ನೆನ್ಸ್ ಇಂಡಿಯಾ ಲಿಮಿಟೆಡ್ ಮತ್ತು HDFC ಬ್ಯಾಂಕ್ ನಡುವಿನ ಒಂದು MOU ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮೂಲಕ ಸ್ವಾಗತ ಮತ್ತು ಅನುಕೂಲ ಕೇಂದ್ರಗಳನ್ನು ಸ್ಥಾಪಿಸಲಾಗ್ತಾ ಇದೆ. ಮೊದಲನೇ ಹಂತದಲ್ಲಿ ದೆಹಲಿ, ಜಲಂಧರ್, ಬೆಂಗಳೂರಿನಂಥ ಪ್ರಮುಖ ನಗರಗಳಲ್ಲಿ 14 ಕೇಂದ್ರಗಳನ್ನು ಪ್ರಾರಂಭ ಮಾಡಲಾಗುತ್ತೆ. ನವೀನ ಹಾಲಿಡೇ ಹೀಸ್ಟ್ ಅಭಿಯಾನಕ್ಕಾಗಿ ಇತ್ತೀಚೆಗೆ ಯಾವ ರಾಜ್ಯದ ಪ್ರವಾಸೋದ್ಯಮ ಪ್ಯಾಟಾ ಗೋಲ್ಡ್ ಅವಾರ್ಡ್ 2024 ಗೆದ್ದಿದೆ? ಸರಿಯಾದ ಉತ್ತರ ಕೇರಳ. ಡಿಜಿಟಲ್ ಮಾರ್ಕೆಟಿಂಗ್ ಕ್ಯಾಂಪೇನ್ ವಿಭಾಗದಲ್ಲಿ ಹಾಲಿಡೇ ಹೀಸ್ಟ್ ಆನ್ಲೈನ್ ಸ್ಪರ್ಧೆಗಾಗಿ ಕೇರಳ ಪ್ರವಾಸೋದ್ಯಮ ಪ್ಯಾಟಾ ಗೋಲ್ಡ್ ಅವಾರ್ಡ್ 2024 ಗೆದ್ದಿದೆ. ಜುಲೈ 2023ರಲ್ಲಿ ಪ್ರಾರಂಭವಾದ ಅಭಿಯಾನವು ಪ್ರವಾಸಿಗರನ್ನು ಆಕರ್ಷಿಸಲು ವಾಟ್ಸಪ್ ಚಾಟ್ಬಾಟ್ ಮಾಯವನ್ನು ಕೂಡ ಬಳಸಲಾಗಿತ್ತು. ಕಡಿಮೆ ಬೆಲೆಯಲ್ಲಿ ಕೇರಳದ ಪ್ರಮುಖ ಸ್ಥಳಗಳಿಗೆ ಭೇಟಿ ನೀಡಲು ಭಾರತಾದ್ಯಂತ ಪ್ರಯಾಣಿಕರು 80,000ಕ್ಕೂ ಹೆಚ್ಚು ಬಿಡ್ಗಳನ್ನು ಇದರಲ್ಲಿ ಮಾಡಿರ್ತಾರೆ. ಅಭಿಯಾನವು 45 ಮಿಲಿಯನ್ಗಿಂತ ಹೆಚ್ಚು ಇಂಪ್ರೆಷನ್ಗಳನ್ನು ಪಡೆದು 13 ಮಿಲಿಯನ್ಗಿಂತ ಹೆಚ್ಚು ವೀಕ್ಷಣೆಯನ್ನ ಗಳಿಸಿದೆ. ಮೋನಾ ಅಗರ್ವಾಲ್ ಇತ್ತೀಚೆಗೆ 2024ರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಯಾವ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಶೂಟಿಂಗ್. 2024ರ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಮಹಿಳೆಯರ 10 ಮೀಟರ್ ಏರ್ ರೈಫಲ್ SH1 ಕಾರ್ಯಕ್ರಮದಲ್ಲಿ ಕಂಚಿನ ಪದಕವನ್ನು ಗೆದ್ದ ಮೋನಾ ಅಗರ್ವಾಲ್ ಪ್ಯಾರಾ ಶೂಟಿಂಗ್ನ ಪ್ರಸಿದ್ಧ ವ್ಯಕ್ತಿಯಾಗಿದ್ದಾರೆ. ಇವರ ಹಿನ್ನೆಲೆ ನವೆಂಬರ್ 8, 1987ರಂದು ರಾಜಸ್ಥಾನದಲ್ಲಿ ಜನಿಸ್ತಾರೆ. 9 ತಿಂಗಳಿಗೆ ಇವರು ಪೋಲಿಯೋಗೆ ತುತ್ತಾಗಿದ್ರು. ಅಂಗಗಳ ಮೇಲೆ, ಇತರ ಅಂಗಗಳ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರಿತ್ತು. ಇದರ ಹೊರತಾಗಿ ಅವರು ಶಿಕ್ಷಣವನ್ನು ಮುಂದುವರಿಸಿ ಕಲಾ ವಿಭಾಗದಲ್ಲಿ ಪದವಿಯನ್ನು ಗಳಿಸಿ ದೂರ ಶಿಕ್ಷಣದ ಮೂಲಕ ಮನೋವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಾರೆ. 23ನೇ ವಯಸ್ಸಿನಲ್ಲಿ ಸ್ವತಂತ್ರವಾಗಿ ಬದುಕೋಕೆ ನಿರ್ಧಾರವನ್ನು ತೆಗೆದುಕೊಂಡಂತ ಅವರು ಮಾನವ ಸಂಪನ್ಮೂಲ ಮತ್ತು ಮಾರ್ಕೆಟಿಂಗ್ ಪಾತ್ರಗಳಲ್ಲಿ ಉತ್ತಮವಾದ ಸ್ಕಿಲ್ಗಳನ್ನು ಡೆವಲಪ್ ಮಾಡಿಕೊಂಡಿದ್ದಾರೆ. ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸ್ತಾ ಇದ್ದಾರೆ. 2024ರ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 10 ಮೀಟರ್ ಏರ್ ರೈಫಲ್ ಈವೆಂಟ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಿರ್ತಾರೆ. ಈ ಮೊದಲು 2016ರಲ್ಲಿ ಪ್ಯಾರಾ ಅಥ್ಲೆಟಿಕ್ಸ್ಗೆ ವಾಪಸ್ಸು ಮರಳಿದ್ರು. ರಾಜ್ಯದ ಚೊಚ್ಚಲ ಥ್ರೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಕೂಡ ಅವರು ಗೆದ್ದಿದ್ರು. ಇವತ್ತಿನ ಪ್ರಶ್ನೆ, ಪ್ಯಾರಿಸ್ 2024ರ ಒಲಿಂಪಿಕ್ಸ್ನಲ್ಲಿ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ, ಇದು ಪ್ಯಾರಾ ಒಲಿಂಪಿಕ್ಸ್ ಅಲ್ಲ, ಪ್ಯಾರಿಸ್ ಒಲಿಂಪಿಕ್ಸ್, ಈಗಷ್ಟೇ ಕಳೆದ ತಿಂಗಳು ಕನ್ಕ್ಲೂಡ್ ಆಯ್ತಲ್ಲ ಆ ಒಂದು ಒಲಿಂಪಿಕ್ಸ್, ಕಂಚಿನ ಪದಕವನ್ನು ಗೆದ್ದವರು ಯಾರು? ಈ ಕ್ರೀಡಾಕೂಟದಲ್ಲಿ ಭಾರತದ ಮೊದಲ ಪದಕ ಅಂತ ಗುರುತಿಸಲಾಗಿದೆ. ಸೊ ನೀವು ಆನ್ಸರ್ ಮಾಡಬೇಕಾಗಿರೋ ಕ್ವಶನ್, ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮೊಟ್ಟ ಮೊದಲನೇ ಪದಕವನ್ನು ಯಾರು ತಂದುಕೊಟ್ರು ನಮಗೆ ಈ 2024ರ ವರ್ಷದಲ್ಲಿ? ಮನು ಭಾಕರ್, ಹೀನಾ ಸಿಂಧು, ಅಪೂರ್ವಿ ಚಂದೆಲ್ಲಾ, ರಾಹಿ
ಸರ್ನೋಬತ್? ಉತ್ತರವನ್ನು ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಡಿಸ್ಕ್ರಿಪ್ಷನ್ ಇದೆ. ವಾಟ್ಸಪ್ ಚಾನಲ್ನ ಜಾಯ್ನ್ ಆಗೋದು ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿಗೂ. ಧನ್ಯವಾದಗಳು.